ಹರ ಹರ ಮಹಾದೇವ್. ಆಕ್ಚುಲಿ ಇಲ್ಲಿ ಏನೋ ಇದು, ಇಲ್ಲಿ ಸೆಂಟ್ರಲ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರೆ ಅದೇನೋ ಎಕ್ಕೋ ಆಗುತ್ತೆ ಏನೋ ಅಂತ. ಮಾನವ ಈ ಕಟ್ಟಡವನ್ನು ಕಟ್ಟಿಸಿದವನು ಯಾರು ನೋಡಿ ಸ್ನೇಹಿತರೆ. ಇಲ್ಲಿ ಬಂದ್ರೆ ಇತಿಹಾಸ ಜೊತೆಗೆ ಆಲ್ಜಿಬ್ರಾ ತಿಳ್ಕೋಬಹುದು. ಇಲ್ಲಿ ಯಾರು ನೋಡಿ AMC ಅಂತೆ, ಹೈದರಾಬಾದಿನ ದಿ ಫೇಮಸ್ ಫೋರ್ಟ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಅದ್ಭುತವಾಗಿದ್ದೀನಿ, ಅತಿ ಅದ್ಭುತವಾಗಿದ್ದೀನಿ. ಈ ಒಂದು ವ್ಲಾಗ್ ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಕೂಡ ನನ್ನ ಮನದಾಳದಿಂದ ಸಾರಿ ಸ್ನೇಹಿತರೆ. ನನ್ನ ಎಡಿಟಿಂಗ್ ಟೂಲ್ ಒಂದ್ ಸ್ವಲ್ಪ ಇಶ್ಯೂ ಇದ್ದಿದ್ರಿಂದ ನಾನು ಯಾವುದೇ ರೀತಿಯಾದಂತ ವ್ಲಾಗ್ ಗಳನ್ನ ಎಡಿಟ್ ಮಾಡಕ್ ಆಗ್ಲಿಲ್ಲ. 3 ವಾರಗಳ ಕಾಲ ನಾನು ಯಾವುದೇ ರೀತಿಯಾದಂತ ಒಂದು ವ್ಲಾಗ್ ಗಳನ್ನ ನಿಮಗೆ ತೋರ್ಸಕ್ಕೆ ಆಗ್ಲಿಲ್ಲ. ಅದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ನಾನು ಕ್ಷಮೆನ ಯಾಚಿಸ್ತಾ ಇದ್ದೀನಿ. ಹೈದರಾಬಾದ್ ಅಲ್ಲಿ ಹಫೀಸ್ ಪೇಟೆಯಲ್ಲಿ ಉಳ್ಕೊಂಡಿದ್ದಂತಹ ನಾವು ಬಸ್ ತಗೊಂಡು ಮೆಹದಿಪಟ್ನಂ ಬಂದು ಮತ್ತೆ ಅಲ್ಲಿ ಬಸ್ ಚೇಂಜ್ ಮಾಡಿ ಡೈರೆಕ್ಟ್ ಗೋಲ್ಕೊಂಡ ಫೋರ್ಟಿಗೆ ಬಂದು ಇಳ್ಕೊಂಡ್ವಿ. ಬನ್ನಿ ಈ ಫೋರ್ಟ್ ನ ಟೂರ್ ಮಾಡೋಣ. ಹರ ಹರ ಮಹಾದೇವ್. ಜೈ. ನಾವೆಲ್ಲಿ ಮೆಹದಿಪಟ್ನಮಿಗೆ ಬಂದು ಮೆಹದಿಪಟ್ನಮ್ ಇಂದ ಬಸ್ ತಗೊಂಡಿದ್ದ. ಹೈದರಾಬಾದಿನ ದಿ ಫೇಮಸ್ ಫೋರ್ಟ್ ಗೋಲ್ಕೊಂಡ ಫೋರ್ಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಈಗ ಗೋಲ್ಕೊಂಡ ಫೋರ್ಟಿನ ಇತಿಹಾಸನ ತಿಳ್ಕೊಳ್ಳೋಂತ ಸಮಯ ಸ್ನೇಹಿತರೆ. ಗೋಲ್ಕೊಂಡದ ಮುಂಚಿನ ಹೆಸರು ಗೊಲ್ಲಕೊಂಡ ಅಂತ ಆಗಿತ್ತು. ಗೊಲ್ಲ ಅಂತ ಅಂದ್ರೆ ದನಗಳನ್ನ ಕಾಯುವಂತ ಒಬ್ಬ ಗೊಲ್ಲ, ಕೊಂಡ ಅಂತ ಅಂದ್ರೆ ತೆಲುಗುಲಿ ಬೆಟ್ಟ ಅಂತ. ಇವೆರಡನ್ನ ಸೇರಿಸಿದ್ರೆ ಗೊಲ್ಲಕೊಂಡ ಅಂತ ಆಗುತ್ತೆ. ಅಂಡ್ ಈ ಒಂದು ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಒಂದು ಅದ್ಭುತವಾದಂತ ಒಂದು ಕತೆ ಕೂಡ ಇದೆ. ಒಂದು ದಿನ ಒಬ್ಬ ಗೊಲ್ಲ ಈ ಬೆಟ್ಟದ ನಡುವೆ ಹೋಗ್ಬೇಕಾದ್ರೆ ಒಂದು ಮೂರ್ತಿನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಅವನು ಕಾಕತೀಯ ರಾಜನಿಗೆ ಬಂದು ಈ ವಿಷಯನ ತಿಳಿಸ್ತಾನೆ. ಆಗ್ಲಿಂದ ಈ ಒಂದು ಬೆಟ್ಟದ ಹೆಸರು ಗೊಲ್ಲಕೊಂಡ ಅಂತ ಆಗಿದೆ. ಕಾಕತೀಯ ಡೈನೆಸ್ಟಿಯ ರಾಜ ಆಗಿರ್ತಕ್ಕಂಥ ಪ್ರತಾಪರುದ್ರ 11ನೇ ಶತಮಾನದಲ್ಲಿ ಈ ಒಂದು ಫೋರ್ಟ್ ನ ಕಟ್ಟಿಸ್ತಾನೆ. ನಿಮಗೆ ಬಸ್ ಸ್ಟಾಪ್ ಅಲ್ಲಿ ಬರುತ್ತೆ, ಹಂಗೆ ಬಂದ್ರೆ ಎಂಟ್ರಿ ಪಾಯಿಂಟ್ ನಿಮಗೆ ಇಲ್ಲಿ ಸಿಗುತ್ತೆ. ಟಿಕೆಟ್ ಕೌಂಟರ್ ಇಲ್ಲಿದೆ. ಇಲ್ಲಿಂದ ಎಂಟ್ರಿ ಆಗ್ತದಂಗನೆ ಮನೆ ಮುಂದೆ ಹೋಗೋಣ. ಕಾಣಿಸಲ್ಲ ಅಂತ ಹತ್ರ ಬೋಲ್ ತೋರಿಸ್ತಾ ಇದ್ದೀರಾ? ಕಾಣಿಸಲ್ಲ ಅಂತ ಹತ್ರ ಬೋಲ್ ತೋರಿಸ್ತಾ ಇದ್ದೀರಾ? ಎಂಟ್ರಿ ಆಗೋಣ ಒಳಗಡೆ. ಆಕ್ಚುಲಿ ಇಲ್ಲಿ ಏನೋ ಇದು, ಇಲ್ಲಿ ಸೆಂಟ್ರಲ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರೆ ಅದೇನೋ ಎಕ್ಕೋ ಆಗುತ್ತೆ ಏನೋ ಅಂತ. 5 times 7 times ಏನಾಗುತ್ತೆ ಅಂತ. ಬಟ್ ಅದೇ ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಬರಲ್ಲ ಅಷ್ಟು. ಇಲ್ಲಿ ಹೊಡಿದೆ, ಇಲ್ಲಿಲ್ಲ. ಫೋಟೋ ಶೂಟಿಗೆ ಒಳ್ಳೆ ಜಾಗ ರೀಶ. ಟೆಂಪಲ್ ಇದೆ ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ಮಜಾ ಇದೆ, ಕ್ರೇಜಿ ಆಗಿಲ್ವಾ? ಐ ಥಿಂಕ್ ಈ ಫೋರ್ಟ್ನ ನಾವು ಕವರ್ ಮಾಡೋದಕ್ಕೆ ಮೇ ಬಿ ಏನಿಲ್ಲ ಅಂದ್ರೆ 1-2 hour ಆಗುತ್ತೆ ಅಂತ ಅನ್ಸುತ್ತೆ. ನೆನ್ನೆಯಿಂದ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಶೂಟ್ ಮಾಡ್ತಾ ಇದ್ದೀನಿ. ನೆನ್ನೆ ಚಾರ್ಮಿನಾರ್ ಫೋರ್ಟು, ಆಮೇಲಿಂದ ಕುತುಬ್ ಶಾ ಟಾಂಬು, ಆಮೇಲಿಂದ ನೆಕ್ಸ್ಟ್ ಬಂದು ಕರಾಚಿ ಬೇಕ್ರಿಗೆ ಹೋಗಿದ್ವಿ. ಎಲ್ಲ ನಿಮಗೋಸ್ಕರ ಸ್ನೇಹಿತರೆ, ನಿಮಗೆ ಕಂಟೆಂಟ್ ಕೊಡೋದಕ್ಕೋಸ್ಕರ. ಸೊ ನೀವೇನು ಮಾಡಬೇಕು ಗೊತ್ತಲ್ಲ, ಈ ವ್ಲಾಗ್ನ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ನಮ್ಮ ಹರೀಶ್ ಫ್ಯಾನ್ಸ್ಗಳು ಯಾರು ಇದ್ದೀರಾ ಎಲ್ಲರೂ ಜೈ ಹರೀಶ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹರ ಹರ ಮಹಾದೇವ್. ಇದು ಅಸ್ಲಾ ಖಾನ. ಗೋಲ್ಕೊಂಡ ಫೋರ್ಟಿನ ಇತಿಹಾಸನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಈ ಅಸ್ಲಾ ಖಾನದ ಬಗ್ಗೆ ನಿಮ್ಗೆ ಹೇಳ್ತೀನಿ. ನೀವು ಇಲ್ಲಿ ಅಸ್ಲಾ ಖಾನ್ ಅಂತ ಏನ್ ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಇದು 3 floors ಬಿಲ್ಡಿಂಗ್ ಸ್ನೇಹಿತರೆ. ಈ 3 ಫ್ಲೋರ್ಗಳ ಬಿಲ್ಡಿಂಗ್ಗಳ ತುಂಬಾ ರಾಜರು ಅವರ ಶಸ್ತ್ರಾಸ್ತ್ರಗಳನ್ನ ಸ್ಟೋರ್ ಮಾಡ್ಕೋತಾ ಇದ್ರು. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಶಸ್ತ್ರಾಸ್ತ್ರಗಳು ಅವ್ರ ಬಳಿ ಇತ್ತು ಅಂತ. ಇಲ್ಲಿದೆ ಗೈಡ್ ಮ್ಯಾಪ್. ನಾವು ಎಂಟ್ರಿ ಆಗೋದು ಇಲ್ಲಿಂದ. ಈಗ ಇದು ಇಲ್ಲಿಂದನಾ? ಕ್ಯಾಮೆಲ್ ಸ್ಟೆಪ್ ಅಲ್ಲಿ ಇದೆ ಇರಬೇಕು. ಮಾನವ ಈ ಕಟ್ಟಡವನ್ನು ಕಟ್ಟಿಸಿದವನು ಯಾರು? ಹೇಳಿಲ್ವಾ ಕುದುರೆ ಅಂದ್ಬಿಟ್ಟೆ ನಾನು ತಪ್ಪಾಗಿ. ಆದ್ರೆ ಕ್ಯಾಮರಾ, ಇದು ಕ್ಯಾಮಲ್ ಒಂಟೆ ಕಟ್ಟುತ್ತಾ ಇದ್ರು. ಗೋಲ್ಕೊಂಡ ಫೋರ್ಟ್ ನ ಮೊಟ್ಟ ಮೊದಲನೇದಾಗಿ ಕಾಕತೀಯ ಡೈನಾಸ್ಟಿ ಅವರು ರೂಲ್ ಮಾಡಿದ್ರೆ, ಅದಾದ ನಂತರ ಮನ್ಸೂರಿ ನಾಯಕ್ 14ನೇ ಶತಮಾನದಲ್ಲಿ ರೂಲ್ ಮಾಡ್ತಾರೆ. ಅದಾದ ನಂತರ ಬಹುಮನಿ ಸುಲ್ತಾನ್ ರವರು ಗೋಲ್ಕೊಂಡನ ಕ್ಯಾಪ್ಚರ್ ಮಾಡಿಕೊಂಡು ಇನ್ನಷ್ಟು ಬಿಗಿ ಭದ್ರತೆಯನ್ನ ಈ ಫೋರ್ಟ್ಗೆ ಕೊಡ್ತಾರೆ. ನಂತರ ಕುತುಬ್ ಶಾಹಿ ಡೈನಾಸ್ಟಿಯ ಕೈಗೆ ಬೀಳುತ್ತೆ 1518ರಲ್ಲಿ. ಅಂಡ್ ಕುತುಬ್ ಶಾಹಿ ಡೈನಾಸ್ಟಿ ಅವರು ಗೋಲ್ಕೊಂಡನ ತಮ್ಮ ಕ್ಯಾಪಿಟಲ್ ಸಿಟಿ ಆಗಿ ಮಾಡ್ಕೋತಾರೆ. ಅಂಡ್ ಕೊನೆಯದಾಗಿ ಮುಘಲ್ ಎಂಪರರ್ ಆಗಿರ್ತಕ್ಕಂಥ ಔರಂಗಜೇಬ್ ಈ ಒಂದು ಗೋಲ್ಕೊಂಡ ಫೋರ್ಟ್ ನ ಕ್ಯಾಪ್ಚರ್ ಮಾಡ್ತಾನೆ. ಕಟ್ಟಬೇಕು ಅನ್ನೋ ಎಷ್ಟು ಜನಕ್ಕೆ ಮೆಟ್ಟಲ್ ಹೊಡೆದಿರ್ಬೇಕು ಇಲ್ಲಿ. ಹೊಡೆದೊಡ್ದು ಕಟ್ಸಿರ್ತಾರೆ. ಆಗಿರುತ್ತೆ ಹಂಗೇನ. ಲೈಕ್ ಏನಾದ್ರು ಕಟ್ಬೇಕಾದ್ರೆ ಮೋಸ್ಟ್ಲಿ ಸತ್ತೇ ಹೋಗಿರ್ತಾರೆ ಸುಮಾರು ಜನ. ಅವ್ರೆಲ್ಲ ಇಲ್ಲೇನೆ ಮಣ್ಣು ಮಾಡಿ ಹಂಗೆ ಕಟ್ಟಿರ್ತಾರೆ. ಮೋಸ್ಟ್ಲಿ ಸ್ವಿಮ್ಮಿಂಗ್ ಪೂಲ್ ತರನೇ ಅನ್ಸುತ್ತೆ ಇದು. ನೋಡಿ ಮೆಟ್ಲೆಲ್ಲ ಇದೆ.
ಮೋಸ್ಟ್ಲಿ ಇದು ಲಾಸ್ಟ್ ಥಿಯೇಟರ್ ಥರ ಎಲ್ಲ ಯೂಸ್ ಮಾಡ್ಕೊತಿದ್ರು ಅಂತ ಅನ್ಸುತ್ತೆ. ಮೀಟಿಂಗ್ ಸ್ಪಾಟ್, ಜನ ಸಿಗೋಕ್ಕೆ. ಈಗ ನಾವು ಟೀ ಅಂಗಡಿ ಸಿಗಲ್ವಾ ಆ ಥರ. ಬ್ರಿಟಿಷರು ತಗೊಂಡೋಗವ್ರಲ್ಲ ಹರೀಶ, ಯಾವ್ದದು ಚಿನ್ನ ಏನಂತಾರ ಅದಕ್ಕೆ, ಅದು ತಗೋಬನ್ನಿ ವಾಪಸ್ ಅಂತ ಅಂತಾರಲ್ಲ, ಏನದು ಡೈಮಂಡ್. ಸಾರಿ ಅದು ಇಲ್ಲಿಂದಾನೇ ಎಸ್ಕೇಪ್ ಮಾಡಿದ್ದು ಅಂತ ಕತೆ ಇದೆ. ಈಗ ಒಂದು ಸ್ಮಾಲ್ ಹೈಕಿಂಗ್ ಇದೆ, ಹೈಕ್ ಮಾಡ್ತಾ ಇದೀವಿ. ನಾವು ಗೋಲ್ಕೊಂಡ ಫೋರ್ಟ್ಗೆ ಬಂದಿದೀವಿ ಅಂತ ಅಂದ್ಮೇಲೆ ದ ವರ್ಲ್ಡ್ ಫೇಮಸ್ ಕೊಹಿನೂರ್ ಡೈಮಂಡ್ ಅನ್ನು ಕೂಡ ನಾವು ಈ ಟೈಮಲ್ಲಿ ನೆನ್ಸ್ಕೋಬೇಕಾಗುತ್ತೆ. ಕೊಹಿನೂರ್ ಡೈಮಂಡ್ ಇದು ಗೋಲ್ಕೊಂಡ ಮೈನ್ಸ್ ಅಲ್ಲಿ ಮೈನ್ ಮಾಡಿರ್ತಕ್ಕಂತಹ ಡೈಮಂಡ್. ಸ್ಪೆಸಿಫಿಕಲಿ ಎಲ್ಲಿ ಅಂತ ಅಂದ್ರೆ ಕೊಲ್ಲೂರು ಮೈನ್. ಈ ಕೊಹಿನೂರು ಡೈಮಂಡ್ ತಲತಲಾಂತರಗಳಿಂದ ಬೇರೆ ಬೇರೆ ರಾಜರ ಕೈಯಿಂದ ಬೇರೆ ಬೇರೆ ರಾಜರ ಕೈಗೆ ಪಾಸ್ ಆಗ್ತಾ ಸೆಂಚುರೀಸ್ ಇಂದ ಬರ್ತಾ ಇತ್ತು. ಅಂಡ್ ಈಗ ಕರೆಂಟ್ಲಿ ನಮ್ಮ ದೇಶದ ಹೆಮ್ಮೆ, ನಮ್ಮ ಕೊಹಿನೂರ್ ಡೈಮಂಡ್ ದೂರದ ಲಂಡನ್ನಿನ ಟವರ್ ಆಫ್ ಲಂಡನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಇರಬೇಕಾಗಿದ್ದಂತಹ ಡೈಮಂಡ್ ಎಲ್ಲೋ ದೂರದ ಲಂಡನ್ ನಲ್ಲಿ ಇರ್ತಕ್ಕಂಥದ್ದು ತುಂಬಾ ಬೇಜಾರಿನ ಸಂಗತಿ ಸ್ನೇಹಿತರೆ. ಆಮೇಲಿಂದ ಇಲ್ಲಿ ಬಂದ್ರೆ ನಮ್ಮ ಹನುಮಾನ್, ಜಯ ಶ್ರೀರಾಮ್ ಸ್ನೇಹಿತರೆ. ಎಂತ ಫೋರ್ಟ್ಗಳೇನೇ ಕಟ್ಟಿರೋ ಮಗ, ಒಟ್ನಲ್ಲಿ ಒಂದು ಟೆಂಪಲ್ ಅಂತೂ ಇರ್ಲೇಬೇಕಲ್ವಾ. ಮತ್ತೊಮ್ಮೆ ಕಿರು ಪರಿಚಯ ಕರೆಕ್ಟಾಗಿ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡ್ಸಿರ್ಲಿಲ್ಲ. ಇದು ಪುನೀತ್ ಅಂತ. ನಾನು ದರ್ಶನ್ ಸಾರಿ ಪುನೀತ್ ಅಂತ ಯಾರಾದ್ರೆ ನೀರೋ ಒಟ್ನಲ್ಲಿ. ಇದು ಮಿಸ್ಟರ್ ಹರೀಶ್ ಅವರು, ರಾಮ್ ಪ್ರಸಾದ್ ಅಂತ. ಹಾಗೆ ಮತ್ತೊಂದ್ಸತಿ ನಿಮಗೆ ಡಿಸ್ಕ್ಲೈಮರ್, ಸಮ್ಮರ್ ಪ್ರಿಫರ್ ಮಾಡಬೇಡಿ, ವಿಂಟರ್ ಮಾನ್ಸೂನ್ ಬೆಟರ್ ಆಪ್ಷನ್. ಬಿಕಾಸ್ ಈ ಟೈಮಲ್ಲಿ ಟೆಂಪರೇಚರ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಮಧ್ಯಾಹ್ನ ಆಗ್ತಾ. ಒಬ್ಬ ಗೊಲ್ಲನ ಕೈಗೆ ಒಂದು ದೇವರ ಮೂರ್ತಿ ಸಿಗುತ್ತೆ. ಆಗಿನಿಂದ ಈ ಒಂದು ಬೆಟ್ಟಕ್ಕೆ ಗೋಲ್ಕೊಂಡ ಅಂತ ಹೆಸರು ಬಂದಿದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ ದೇವರ ಮೂರ್ತಿ ಇರುವಂತ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದೀವಿ, ಬನ್ನಿ. ಈ ದೇವಸ್ಥಾನ ಮಹಾಕಾಳಿಯ ದೇವಸ್ಥಾನ. ತುಂಬಾ ಅದ್ಭುತವಾದ ದೇವಸ್ಥಾನವೂ ಹೌದು. ಬಿಸಿಲಲ್ಲಿ ಇಷ್ಟು ದೂರ ನಡೆದಿದ್ದು ನಮ್ಗೆ ತುಂಬಾನೇ ದಣವಾಗಿತ್ತು. ಹಾಗಾಗಿ ಈ ದೇವಸ್ಥಾನದಲ್ಲಿ ತಾಯಿಯ ಆಶೀರ್ವಾದ ತಗೊಂಡು ನಮ್ಮ ದಣವನ್ನ ನೀಗಿಸ್ಕೊಂಡ್ವಿ. ಹೌದು ಅದೀಶ ಡಮ್ಸು ಫೋಟೋ ಇಷ್ಟೇ ಅಲ್ಲ ಗುರು, ಎಲ್ಲಿವರೆಗೂ ಇದೆ ಅಂದ್ರೆ ಇದ್ರೊಳಗೆಲ್ಲ ಹಳ್ಳಿಗಳಿದ್ದು ಅಂತಾಯ್ತು. ಹೌದು, ಇದು ರಾಜನ ಜಾಗ. ಆದ್ರೆ ಡ್ರೋನ್ ಇಲ್ಲ ಸದ್ಯಕ್ಕೆ. ನೋಡಿ ಇದೆ ಡ್ರೋನ್ ಶಾಟ್ ನಿಮ್ಗೆ ಎಲ್ರು. ಪಕ್ಷಿ ನೋಟ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದರೆ ಇತಿಹಾಸ ಜೊತೆಗೆ ಆಲ್ಜಿಬ್ರಾ ತಿಳ್ಕೊಬೋದು. ಇಲ್ಲಿ ಯಾರು ನೋಡಿ AMC ಅಂತೆ. ಆಮೇಲೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳಿರ್ತೀರಾ, ಇದು ನೋಡಿರ್ತೀರಾ A²MNT ಅಂತ. ಇದು ಏನು ಫಾರ್ಮುಲಾ ಬಿಡಿಸಿ ಈಸಿಕ್ವಲ್ ಟು ಏನು ಹೇಳಿ. ಸರ್ಕ್ಯಾಸಮ್ನ ಸೀರಿಯಸ್ ಆಗಿ ತಗೋಬೇಡಿ. ಆಮೇಲೆ ದಯವಿಟ್ಟು ಇತ್ರ ಬಂದವರು ಎಲ್ಲ ಯಾವ್ದಾದ್ರು ಹಿಸ್ಟಾರಿಕಲ್ ಪ್ಲೇಸ್ಗಳಿಗೆ ಬಂದಾಗ ಈ ಥರ ಎಲ್ಲ ಬರೆಯೋದನ್ನ ಬಿಡಿ. ಲೈಫಲ್ಲಿ ಒಟ್ಟಿಗೆ ಇರಿ, ಗೋಡೆಗಳ ಮೇಲೆಲ್ಲ. ಬಿ ಅ ರೆಸ್ಪಾನ್ಸಿಬಲ್ ಟ್ರಾವೆಲರ್ ಸ್ನೇಹಿತರೆ. ಟೂರಿಸ್ಟ್ಗಳಾಗಿದ್ರು ಅಷ್ಟೇ, ಬಿ ಅ ರೆಸ್ಪಾನ್ಸಿಬಲ್ ಟೂರಿಸ್ಟ್. ಕಸಗಳನ್ನ ಎಸಿಬೇಡಿ. ಆ್ಯಂಡ್ ಈ ಥರ ಒಂದು ಗೋಡೆ ಮೇಲೆ ಅವರೊಂದು ಆರ್ಟ್ ಮಾಡಿರ್ತಾರೆ, ನೀವೊಂದು ಎಕ್ಸ್ಟ್ರಾ ಆರ್ಟ್ ಮಾಡ್ಬಿಟ್ಟು ಹೋಗ್ಬೇಡಿ ದಯವಿಟ್ಟು. ಪಕ್ಷಿ ಆರ್ತೈತೆ ನೋಡ್ರಪ್ಪ. 17ನೇ ಶತಮಾನದಲ್ಲಿ ಭಕ್ತ ರಾಮದಾಸ್ ಅವನೊಬ್ಬ ಕವಿ ಕೂಡ ಆಗಿದ್ದ. ಅವನ್ನ ಈ ಜೈಲಿನಲ್ಲಿ ಬಂಧನ ಮಾಡಿದ ನಂತರ ಈ ಜೈಲ್ಗೆ ರಾಮದಾಸ್ ಪ್ರಿಸನ್ ಅಂತ ಹೆಸರು ಬಂದಿದೆ. ಕಾಣ್ತಿದೆಯಲ್ಲ ಅದೆಲ್ಲ ಕುತುಬ್ ಟಾಮ್ಸ್. ಐ ಥಿಂಕ್ ಇದು 200 kg ಐತೆ ಅನ್ಸುತ್ತೆ ಇದು.
ಆಗಲ್ಲಲ್ವಾ? ಟ್ರೈ ಮಾಡಬಾರ. 4-5 ಜನ ಐತಪ್ಪ. ಏನ್ ಕೊಡೋದಂತೆ? ಸೈನಿಕರಾಗಿ ಇದನ್ನ ಎತ್ತರ ಸೈನಿಕರಿಗೆ ಕೆಲಸ. ಚಾನ್ಸ್ ಅಲ್ಲಾಡ್ಸಕ್ ಅದ. ಎತ್ತರಲ್ಲಪ್ಪ. ಕ್ರೇಜಿ ಗುರು. ಕ್ರೇಜ್ ಇರ್ತಾರೆ ಗುರು. ಹಿಡ್ಕೊ ನೋಡೋಣ, ಜೊತೆಗೆ ಬನ್ನಿ ಯಾರು. ಅಮ್ಮಾಗೊಬ್ರೆ ಜನ್ಮಕ್ಕೆ ಹೋಗೋ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ ದ ಗೋಲ್ಕೊಂಡ ಫೋರ್ಟ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಅಂತೂ ಮಾಡೇ ಮಾಡಬೇಕು.